ರೀ ಏನ್ರಿ ಇದು ಏನ್ರಿ ಇದು ಯಾಕ್ರಿ ಯಾಕ ಬ್ಯಾಗ್ ಯಾಕೆ ತಂದು ಹೊರಗೆ ಹೋಗಿದ್ರಿ ಇಲ್ಲ ನೀ ನೀ ನನ್ನ ಏನ್ರಿ ನೀವು ಏನ್ರಿ ಅಲ್ಲ ನನಗೆ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಎಲ್ಲಿ ಹೋಗ್ಬೇಕ್ರಿ ನಾನು ಅಲ್ರಿ ಯಾರಾದ್ರೂ ಮಾತು ಕಟ್ಕೊಂಡು ನನ್ನ ಮ್ಯಾಗ ಯಾಕೆ ಸಿಟ್ಟು ತೋರ್ಸಾಕತ್ತೀರಿ ರೀ ನಂದೇನು ತಪ್ಪಿಲ್ರಿ ಇದ್ರಾಗ ನಂದೇನು ತಪ್ಪಿಲ್ರಿ ತಪ್ಪೆಲ್ಲ ಅವಂದ ಐತ್ರಿ ರೀ ಹಿಂಗ ಮಾಡಬೇಡ್ರಿ ನೀವು ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಎಲ್ಲಿ ಹೋಗ್ಬೇಕ್ರಿ ನಾನು ರೀ ಹಿಂಗ ಮಾಡಬೇಡ್ರಿ ಹೋಗ ನೀನು ಇಲ್ಲ ಹೋಗ ಹೋಗ ನಮ್ಮ ಮನೆ ಒಂದು ಹಿಂಗನಬೇಡ್ರಿ ನೀವೇನಾರ ನನಗೆ ಹೊರಗೆ ಹಾಕಿದ್ರಿ ಅಂದ್ರೆ ನಾ ಬೀದಿ ಪಾಲ್ ಹಾಕೇನ್ರಿ ರೀ ಹಿಂಗನಬೇಡ್ರಿ ನೀವು ರೀ ಇದೊಂದ್ಸತ ತಪ್ಪಾಗೈತ್ರಿ ಕ್ಷಮಿಸ್ಬಿಡ್ರಿ ನನಗೆ ಕ್ಷಮಿಸ್ಬಿಡ್ರಿ ಇನ್ನು ಮುಂದೆ ಇಂಥ ಕೆಲಸ ಮಾಡೋದಿಲ್ರಿ ರೀ ಪ್ಲೀಸ್ ರೀ ಹಿಂಗೆಲ್ಲ ಮಾಡಬೇಡ್ರಿ ಊರಾಗಿನ ಮಂದಿ ನೋಡಿ ಆಡಾಡ್ಕೊಂಡು ನಗತ್ತಾರ್ರಿ ರೀ ನೀನು ನನ್ನ ಇಲ್ಲ ಈ ಸವಿ ಅಲ್ಲಿ ನೋಡಲೇ ಇಲ್ಲಿ ಸಿದ್ದಪ್ಪನ ಗೀಟಿಗೆ ಹೊರಗೆ ಹಾಕದಂತ ಅಂತಾನ ನೋಡಕಿ ಹಡಿಬಿಟ್ಟಿ ಹೆಂಗ ಅಳ್ಳಾಕತ್ತಾಳೆ ಬಾಬಾ ನೋಡೋಣತ್ ಬಾ ಏ ಬಿಡ ಪೂಜಾಕ ಅಲ್ಲೆಲ್ಲಿ ಹೋಗುದು ಆ ಹಡಿಬಿಟ್ಟಿಗೆ ಅಂತಂತ ಹಚ್ಚಿ ಇದ್ದಿದ್ದೆ ಅದರದು ದಿನ ಒಂದ್ರಾಗ ದಿನ ಒಂದ್ ಹಾಡ ಅದ್ರದ್ದು ಯಾರು ಕೇಳಿದ್ದಾರೆ ಬೇಷ್ ಮಾಡ್ಯಾನ ತಗೋ ಮನಿ ಬಿಟ್ಟು ಹೊರಗೆ ಹಾಕಿ ಬೇಷ್ ಮಾಡ್ಯಾನ ಈಗೆಲ್ಲ ಹೊಕ್ಕ ನೋಡೋಣತ್ತೆ ಅಪ್ಪ ಅವನ ಮನಿಗೆ ಹೋಗ್ಬೇಕಂದ್ರೆ ಅಪ್ಪ ಅವನು ಇಲ್ಲ ಬೀದಿ ಬಿಕಾರಿಗತ್ಲೆ ಅಮ್ಮ ತಾಯಿ ಭಿಕ್ಷಾಕಮ್ಮ ಅಂತ ಹೇಳಿಸಂದ್ರೆ ರೋಡ್ ಮ್ಯಾಗ ಬೇಡ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದಾಗ ಈ ಹಡಿಬಿಟ್ಟಿಗೆ ಗೊತ್ತಾಕೈತಿ ಏ ಭಾಳಲ್ಲೇ ಸವಿ ಮೊದ್ಲ ನನಗೆ ಇಂಥ ಜಗಳ ನೋಡುದಂದ್ರೆ ಭಾಳ ಖುಷಿ ಅದ್ರಾಗ ಈ ಅಡಿಬಿಟ್ಟಿಗೆ ಆಗಬೇಕಾಗಿದ್ದು ಮೆರಿತಿದ್ಲು ನೋಡ್ಬೇಕದ ಈಗೀಗಂತ್ರ ಏನು ಮೇರಿ ಹಾಕತ್ತಿದ್ಲು ಅದ ಏನ ಅಂತಾರ ಗೊತ್ತೈತಿಲಿ ಎಟ್ಟ ಮೆರಿತಾರ ಮೆರಿಲಿ ಒಂದಿಲ್ದ ಒಂದು ದಿನ ಬರ್ತೈತೆ ತಿಳ್ಕಿಸಿಂದ್ರೆ ಈಗ ಮೆರಿ ಅಂತ ಹೇಳ ಛೇ ಹಿಂಗಾಬಾರ್ದಾಗಿತ್ತ ಏನಾಗಿತ್ತಕ್ಕ ಏನು ಪರಿಸ್ಥಿತಿ ಇದೆ ನಿಂದ ಇವ ನನ್ನ ಕಣ್ಣಾರ್ಲೆ ನೋಡಾಕಾಗತ್ತಿಲ್ಲ ಹೌದಿಲ್ಲ ಪೂಜಕ ಊರಾಗ ಎಟ್ಟು ಮೆರಕೋತ ನೋಡಬಾರ್ದದ ಮಂದಿ ಆಡ್ಯಾಡ್ಕೊಂಡು ನಕ್ಕೋತ ಮಂದಿ ಚಾಡ ಚುಚುಗೋತ ಮಂದಿ ಜಗಳ ಹಚ್ಚಗೋತ ಮಂದಿ ಜನ ಹಾಳು ಮಾಡ್ಕೋತ ಇದ್ದಿ ಈಗ ನೋಡಿದ್ರೆ ಇದೇನು ಪರಿಸ್ಥಿತಿ ಬತ್ತ ನಿನಗ ನನ್ನ ಕಣ್ಣಾರ್ಲೆ ಅಂದ್ರು ನೋಡಕ್ಕಾಗತ್ತಿದ್ದಿಲ್ಲ ಹೆಂಗಿದ್ದೇ ಗೀತಾ ಹೆಂಗಾಗ್ಬಿಟ್ಟೆ ನಿನ್ನ ನೋಡಿದ್ರೆ ನನ್ನ ಹೊಟ್ಟೆಯಾಗ ಕರಳ ಕಿತ್ತ ಬಂದಂಗ ಆಗಕತ್ತಾವ ಛೇ ಹಿಂಗಾಬಾರ್ದಾಗಿತ್ತು ಅಡಿಬಿಟ್ಟಿ ಮಾತಾಡ ಏನೇನು ಅಂತೀಯನು ಹೊಳ್ಳಿ ಒಂದಿಲ್ಲ ಒಂದು ದಿನ ತಿರುಗಿಸೆಲ್ಲ ಕೂತ್ರ ಕೊಡ್ತೀನಿ ಊರ್ ಪಿಸಿರಿ ನನಗೆ ಹಿಂಗಾಲ ತಿಳಿ ಕಾಯ್ಕೊತ್ ಕೂತಿದ್ರೆ ಕಾಣ್ತೈತಿ ಏನಾರ ಗಂಡ ನೋಡೆ ಒಂದು ಎಟ್ಟೆಲ್ಲ ಬೇಡ್ಕೊಂಡನು ಒಳ ಕರ್ಕೊಲಾಗ್ಯಾನ ಏನ್ ಮಾಡ್ಲಯ್ಯವ ನಾನು ಇವ ಏನಾರ ಮನಿ ಬಿಟ್ಟು ಹೊರಗೆ ಹಾಕಿದ ಅಂದ್ರೆ ಇವ್ರು ಹೇಳಿದ ಕರಿನೆ ಬೀದಿ ಪಾಳ ಹಾಕೈತಿ ನನ್ನ ಜೀವನ ಏನ್ ಮಾಡ್ಲೆ ನೋಡ್ರಿ ಊರಾಗಿನ ಮಂದೆಲ್ಲ ಆಡಾಡ್ಕೊಂಡು ನಗಾಕತ್ತಾರಿ ನಿಮ್ಮ ಕಾಲು ಬೀಳ್ತೀನ್ರಿ ತಪ್ಪಾಗ್ಯದ ಅಂತ ಹೇಳತ್ತೀನಿಲ್ರಿ ಇನ್ನು ಮುಂದೆ ನೀವು ಹೇಳ್ದಂಗೆ ಕೇಳ್ಕೊತ ನಾಯಿ ಬಿದ್ದಂಗೆ ಬಿದ್ದಿರ್ತೀನ್ರಿ ನಿಮ್ಮ ಮನ್ಯಾಗ ಹಂಗೆ ಮಾಡಬೇಡ್ರಿ ಇದು ಒಂದು ಸತ ನನಗೆ ಕ್ಷಮಿಸಿ ನಾ ಮಾಡಿದ ತಪ್ಪುಗಳೆಲ್ಲ ಹೊಟ್ಟೆ ಹಾಕೊಂಡಿಕೆಸಿಂದ್ರೆ ನನಗೆ ಕ್ಷಮಿಸ್ಕೆಸಿಂದ್ರೆ ಒಳಗೆ ಕರ್ಕೋರಿ ರೀ ಹಿಂಗೆ ಮಾಡಬೇಡ್ರಿ ಅಯ್ಯಯ್ಯ ಕೇಳಿಸ್ಕೊಂಡೆ ಯಾಸೈತಕ ಈಗಿನ ಮಾತು ಕೇಳಿಸ್ಕೊಂಡೆ ಅಲ್ಲ ನಾವೇನ ಆಡ್ಕೊಂಡು ನಗಾಕತ್ತೇವತ್ತ ನೋಡು ಅಯ್ಯ ಪಾಪ ಹುಡುಗಿ ಏನು ತಪ್ಪು ಮಾಡೇ ಇಲ್ಲ ಸಾಜಿಕಿ ಅದಕ್ಕಿಂತ ಆಡ್ಕೊಂಡು ನಗಾಕತ್ತೇವಿ ಪಿಸಿರಿ ಮಾಡಿದ ಅಂತ ಕೆಲಸ ಆಡ್ಕೊಂಡು ನಗಲಾರ್ದೆ ಹೊಗಳಿ ಅಟ್ಟ ಕೆರಿಸ್ಕೊಂಡ್ರಸ್ತೆ ಬಾ ನಿನಗ ಛೇ ಅಪ್ಪ ಅವನ ಮನೆ ಇತ್ತಂದ್ರೆ ಅಲ್ಲೆಲ್ಲ ಹೊಕ್ಕಿದ್ಲು ಯಾರ ಮನೇನೂ ಇಲ್ಲ ಯಾರ ಸಂಬಂಧಿಕರು ಇಲ್ಲ ಏನೂ ಇಲ್ಲ ಗಂಡನ ಮನೆ ಬಿಟ್ಟಿಗೆಸಂದ್ರೆ ನಿರ್ವಾಣೆ ಇದ್ದಿದ್ದಿಲ್ಲ ಈಗ ನೋಡಿದ್ರೆ ನಮ್ಮ ಸಿದ್ದಪ್ಪನೇ ಹೊರಗೆ ಹಾಕಿಬಿಟ್ಟಾನ ಇನ್ನು ಎಲ್ಲಿ ಹೊಕ್ಕಾಳೋ ಎಲ್ಲಿರ್ತಾಳೋ ಏನು ತಿತ್ತಾಳೋ ಏನು ಬಿಡ್ತಾಳೋ ಶಿವ ದೇವರೇ ಬಲ್ಲ ಅದಕ್ಕೆ ಹೇಳೋದು ಇದ್ದಿದ್ರಾಗ ಚಂದಾಗ ಸಂಸಾರ ಮಾಡ್ಕೊಂಡು ತಿನ್ಬೇಕು ಇಂಥ ಕೆಲಸ ಮಾಡಿದ್ರೆ ಈಗ ತಿನ್ನ ಬರ್ತೈತಿ ಹೌದಿಲ್ಲ ಪೂಜಕ್ಕ ಕೇಳ್ತೀಯಲ್ಲ ಸವಿ ದೇವ್ರ ಎಲ್ಲ ನೋಡ್ತಿರ್ತಾನ ನೋಡಿ ಇಲ್ಲಿ ನಮ್ಮ ಸಿದ್ದಪ್ಪನ ಒಂದು ದಿನಾರ ಮನೆಯ ಕುಂದ್ರವ ಸಂಸಾರ ಐತೆ ಹೇಳಿ ಮುಂಜಾನೆ ಎಡೆ ಸಂಜೆ ಮಠ ಕತ್ತಿ ದುಡ್ದಂಗೆ ಹೊಲ್ದಾಗ ದುಡ್ದು ಕಿಸಿಂದ್ರೆ ಇಲ್ಲದಾಳಲ್ಲ ಈ ಕಿಪ್ಪಿಸ್ರಿನ ಬಂಗಾರದಂಗ ಸಾಕಿದ್ದ ಈಕೆ ನೋಡಿದ್ರೆ ಇಂಥ ಕೆಲಸ ಮಾಡ್ಯಾಳ ಮತ್ತೆ ದೇವ್ರ ಶಿಕ್ಷೆ ಕೊಡ್ಲಾರ್ದ ಇರ್ತಾನೇನೆ ಹೋಗ್ದು ಬಿಟ್ಟಾರ ನೋಡು ಹೆಂಗೆ ಮಾತಾಡಕತ್ತಾರ
ಮಾತಾಡ್ರಿ. ಏ ನೀನು ನಡಿ ನೋಡ ಹೋಗ ಹೋಗಿಲ್ಲ ರೀ ಹೋಗಂದ್ರೆ ಎಲ್ಲ ಹೋಲ್ರಿ. ನಾನು ಮಾಡಿದ ತಪ್ಪತ್ತೇಳಿ ಒಪ್ಪಗೊಳಕತ್ತೀನಿ ಇಲ್ರಿ. ನಿಮ್ ನನ್ನ ಮ್ಯಾಗ ಸಿಟ್ಟಿತ್ತಂದ್ರ ನಾಯಿ ಬಿಡ್ದಂಗ್ ಬಿಡದ್ ಬಿಡ್ರಿ. ಆದ್ರೆ ನಾ ಮಾತ್ರ ಇಲ್ಲಿ ಜಾಗ ಬಿಟ್ಟು ಎಲ್ಲಿ ಹೋಗೋದಿಲ್ಲ. ಇಲ್ಲೇ ಇರ್ತೀನಿ ನಾನು. ನಾ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಹೋಗೋದಿಲ್ಲ ನಾನು. ಏ ಹಡಿಬಿಟ್ಟಿ ಊರ್ ಹಡಿಬಿಟ್ಟಿ, ನಿನ್ನ ಬಾಯಾಗರ ಮಣ್ಣು ಹಾಕ್ಲಿ, ನಿನ್ನ ಬಾಯಾಗರ ರೊಟ್ಟಿ ತಿರುಕ್ಲಿ, ಲೇ ನಿನ್ನ ಹೆಣ ಎತ್ಲಿ. ಅಲ್ಲ ಮುದಿಕ ಮನುಷ್ಯಾಳ ಪೆನ್ಷನ್ ರೊಕ್ಕ ಕೂಡಿಟ್ಟಿದ್ರ ರೊಕ್ಕ ಯಾಕಿದ್ರೆ ಇರೋಲ್ಯಾಕ 4 ದಿನದ ಪುರ್ತೈಕತ್ ಹೇಳಿಕಿಸಿಂದ್ರ 5,000 ರೂಪಾಯಿ ಕೊಟ್ಟೆ. 3 ತಿಂಗಳಾಯ್ತು. ಒಂದರ 1 ರೂಪಾಯಿ ಕೊಟ್ಟಿಯಾ ನನಗೆ? ಇಲ್ಲ. ಈಗ ನೋಡಿದ್ರ ನಿನ್ನ ಗಂಡ ಮನಿ ಬಿಟ್ಟು ಹೊರಗೆ ಹಾಕಾಕತ್ತಾನ. ಎಲ್ಲರ ಹೋದೆ ಅಂದ್ರ ನನ್ನ ರೊಕ್ಕ ಏ ನನಗೆ ಗೊತ್ತಿಲ್ಲ. ನನ್ನ ರೊಕ್ಕ ಬೇಕಾ ಹಡಿಬಿಟ್ಟಿ? ನನ್ನ ರೊಕ್ಕ ಬೇಕು. ನನ್ನ ರೊಕ್ಕ ಕೊಟ್ಟೆ ಎಲ್ಲಿ ಹೋಗಿ ಹೋಗಲೇ ಪಿಸ್ರಿ. ಸಿದ್ದಪ್ಪ ನಿನ್ನ ಹೆಂಡತಿಗೆ 5,000 ರೂಪಾಯಿ ಕೊಟ್ಟಿನಯ್ಯಪ್ಪ. 3 ತಿಂಗಳು ಹೊತ್ತಾಯ್ತು. ದಿನ ನಿನ್ನ ಮನೆಗೆ ಬರಂದ್ರೆ ಮನ್ಯಾಗ ಇರೋದಿಲ್ಲ ನಿನ್ನ ಹೆಂಡತಿ. ಎಲ್ಲಿ ಹೋಗಿರ್ತಾಳೋ, ಎಲ್ಲಿ ಸುಖಗಾರ ಅಡ್ಗಾಡಕ್ ಹೋಗಿರ್ತಾಳೋ. ನನಗಂತ್ರ ಸಾಕಾಗೈತಿ ಅಪ್ಪ. ನಿನ್ನ ಮನೆಗೆ ಎಡ್ತಾಕಿ ನನ್ನ ಕಾಲ ಹೋಗಕರೆ ಏನಾದ್ರೂ ನನ್ನ ರೊಕ್ಕ ಬರಾಕತ್ತಿಲ್ಲ. ಈಗ ನನಗೆ ಸೋತಿ ಕೇಳ್ತೆ, ನೀ ಮನೆ ಬಿಟ್ಟು ಹೊರಗೆ ಹಾಕಾಕತ್ತಿ ಯಾಕೆ ಹೊಂಟಾಳ ಅಂತೇಳಿ. ಅದಕ್ಕೆ ಓಡೋಡ್ ಬಂದಿನಿ ತಮ್ಮ. ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ನೀನೇನ್ 5,000 ರೂಪಾಯಿ ಇಸ್ಕೊಂಡಾಳ. ಹೆಂಗಾರ ಮಾಡಿ ವಸೂಲಿ ಮಾಡಿಕೊಡು ಯಪ್ಪ. ಏ ಮುದಿಕ್ ಮುದುಡಿ, ನಿನ್ನ ರೊಕ್ಕ ತಗೊಂಡು ನಾ ಏನೆಲ್ಲ ಓಡ್ ಹೊಂಟಿ ನೀನು ಕೊಡ್ತೀನಿ ತಗೋ ನಿನ್ನ ರೊಕ್ಕ. ಇಲ್ಲಿ ಮೊದ್ಲ ನನಗೆ ರಗಡ್ ಆಗೈತಿ. ಬಂದ್ಲ ಕೈ ಕಬ್ಬಕ್ಕಿ ಉರಿ ಬೆಂಕಿ ತುಪ್ಪ ಸಿರ್ವಕ್ಕ ಕೊಡ್ತೀನಿ ತಗೋರ ಮುದುಕಿ. ನಾ ಏನೆಲ್ಲಿ ಹೊಂಟಿಲ್ಲ, ಇಲ್ಲೇ ಇರ್ತೀನಿ. ಕೊಡ್ತೀನಿ ನಿನ್ನ ರೊಕ್ಕ. ಅಯ್ಯ ಪಿಸರಿ, ನೀ ಮಾಡಿದ ಕೆಲ್ಸಕ್ಕೆ ನಿನ್ನ ಗಂಡ ನಿನಗಿನ್ನ ಇಟ್ಟ ಬಿಟ್ಟಾನಂದ್ರೆ ಚಲೋ ಹಿಡಿಬಿಟ್ಟಿ. ಮನಿ ಬಿಟ್ಟು ಹೊರಗೆ ಹಾಕಾಕತ್ತಾನಂದ್ರೆ ತಿಳ್ಕೊಂಬಿಡು. ಎಲ್ಲರೂ ಹೋಗಿ ಬದುಕೊಲಕತ್ ಬಿಟ್ಟಾನೆ. ಇನ್ನೊಬ್ಬರ ಯಾರು ಆಗಿದ್ರಂದ್ರೆ ಮುಗೀತು. ಇಟ್ಟೊತ್ತಿಗೆ ಸಣ್ಣಗ ಕಟ್ 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 ಕತ್ತರಿಸಿ ಬಿಡ್ತಿದ್ರೆ. ಇದು ನಿನ್ನ ಹೆಣ ಎತ್ಲಿ ಇಂತ ಬಂಗಾರ ಅಂತ ಮನುಷ್ಯಾಗ ಮೋಸ ಮಾಡಿ ಮೋಸ ಮಾಡೋದಲ್ದೆ ನಮ್ಮಂತ ಮುದಿಕ ಮನುಷ್ಯರ ಕಡೆನು ರೊಕ್ಕ ಇಸ್ಕೊಂಡು ಕಿಸಿಂದ್ರೆ ಮನ ಮುಚ್ಚಾಕೊಂಡಿ ಹಡಿಬಿಟ್ಟಿ. ಇವತ್ತು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನಾನು ನಿನ್ನೆ ಕತ್ತರಿಸಿ ಬಿಡ್ತೀನಿ. ಅದು ಹೋಳಿ ಬಿಡ್ರಿ. ನಾ ಇಸ್ಕೊಂಡಿನ ಕೊಡ್ತೀನಿ. ನನ್ನ ಒಳ ಕರ್ಕೋರಿ. ಊರಾಗಿನ ಮಂದೆಲ್ಲ ನೋಡಿ ನಗಾಕತ್ತಾರಿ. ಇಷ್ಟೆಲ್ಲ ಬೇಡ್ಕೊಳಾಯ್ತೀನಿ. ನನ್ನ ಮ್ಯಾಗ ಕರುಣೆ ಅನ್ನೋದೇ ಇಲ್ಲ ನಿಮಗೆ. ಯಾಕೆ ಹಿಂಗೆ ಮಾಡಾಕತ್ತೀರಿ? ಅಲ್ಲ ತಪ್ಪಾಗ್ಯದ ಒಪ್ಕೊಂಡ ಮ್ಯಾಗ ಈ ಶಿಕ್ಷೆ ಕೊಟ್ರೆ ಹೆಂಗ್ರಿ ನೀವು ರೀ? ಕತೆ ಮುಂದುವರಿಯುತ್ತದೆ. ಈ ಕತೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತು ನನ್ನ ಚಾನಲ್ ಯಾರು ಹೊಸದಾಗಿ ನೋಡತ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ವಿಡಿಯೋ ಹೆಂಗಾಗಿದೆ ಅಂತೇಳಿ ಕಮೆಂಟ್ ಮಾಡಿರಿ. ನಿಮ್ಮ ನಗಿಸುವಂಥ ವಿಡಿಯೋ ಇನ್ನು ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡ್ರಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡ್ರಿ. ಹಿಂಗೆ ಸಪೋರ್ಟ್ ಮಾಡಿರಿ.